ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನೀವು ಒಂದನೇ ಪಾರ್ಟ್ ವಿಡಿಯೋ ಎಲ್ಲ ನೋಡಿರ್ಬೋದು. ಅದರೊಳಗೆ ನಮ್ಮ ಸರ್ ಆದಂಥ ಮಾರುತಿ ಮರಡಿ ಮೌರ್ಯ ಸರ್ ಅವರು ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಇವತ್ತು ನಾವು ಈ ವಿಡಿಯೋದೊಳಗೆ ಕುರಿಗಳ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕಂತೇಳಿ ನೋಡ್ನು. ಯಾಕಂದ್ರೆ ನೋಡ್ರಿ, ಇವಾಗ ಕುರಿ ಆಗಲಿ ಮೇಕೆ ಆಗಲಿ ನಾವು ಏನೇ ಸಾಕಾಣಿಕೆ ಮಾಡ್ತಂದ್ರೆ ಮೊದಲು ನಮಗೆ ಒಳ್ಳೆಯ ರೀತಿಯ ತಳಿಯನ್ನು ಆಯ್ಕೆ ಮಾಡ್ಕೋದ ಇಂಪಾರ್ಟೆಂಟ್ ಆಕೈತಿ. ಅದಕ್ಕಾಗಿ ನಮ್ಮ ಸರ್ ಇವರ ಎಲ್ಲ ರೀತಿ ಮಾಹಿತಿ ಕೊಡ್ತಾರೆ. ನೋಡ್ರಿ, ಇವ್ರ ಕಡೆ ನಾವು ಎಷ್ಟೇ ಮಾಹಿತಿ ತೊಗೊಂಡ್ರು ಕಡಿಮೆನ. ಯಾಕಂದ್ರೆ ಇವರೊಂದು ವಿಶ್ವವಿದ್ಯಾಲಯ ಇದ್ದಂಗನ ನಮ್ಮ ಮೌರ್ಯ ಪಶುವೇದ ಅಕಾಡೆಮಿ ಅವರ ಸಂಸ್ಥಾಪಕರಾಗಿದ್ದಾರೆ. ಸೊ ಎಲ್ಲ ರೀತಿಯ ಮಾಹಿತಿ ಇವ್ರ ಕಡೆ ಐತಿ. ನಾವು ಎಷ್ಟೇ ಮಾಹಿತಿ ತೊಗೊಂಡ್ರು ಕಡಿಮೆನ. ಸೊ ಅವ್ರ ಕಡೆಯಿಂದ ಎಲ್ಲ ತಿಳ್ಕೊಂಡು ಬರ್ರಿ. ಸರ್, ಇವಾಗ ರೀ ನಾವು ಯಾವುದೇ ಒಂದು ಕುರಿ ಆಗಲಿ ಟಗರ ಆಗಲಿ ಮೇಕೆ ಆಗಲಿ ಏನೇ ಸಾಕಾಣಿಕೆ ಮಾಡ್ತಂದ್ರು ಮೊಟ್ಟ ಮೊದಲನೇದಾಗಿ ತಳಿ ಆಯ್ಕೆ ಅಂತ ಬರ್ತೈತಿ. ಅದ್ರೊಳಗೆ ನಾವು ಯಾವ ತಳಿ ಆಯ್ಕೆ ಮಾಡ್ಕೋಬೇಕ್ರಿ ಬ್ರದರ್? ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ತಳಿ, ಭಾರತದಲ್ಲಿ ಕರ್ನಾಟಕದಲ್ಲಿ ಎಲ್ಲ ತಳಿ ಬಗ್ಗೆ ಈ 13 ವರ್ಷದ ಅನುಭವದಾಗ ಎಲ್ಲ ಕಂಡ್ಕೊಂಡ್ಬಿಟ್ಟಿವಿ. ಬಟ್ ಸಿರೋಯಿ ಸೌಜತ್ತಾಗಲಿ ನಮ್ಮಲ್ಲಿ ಪ್ರತ್ಯೇಕವಾದ ಮಾರ್ಕೆಟ್ ಇಲ್ಲ. ತಳಿನೂ ಕೂಡ ನಮ್ಮಲ್ಲಿ ಸೂಕ್ಷ್ಮ ಇರೋದ್ರಿಂದ ಸ್ವಲ್ಪ ವಾತಾವರಣಕ್ಕೆ ಸೆಟ್ ಆಗೋದು ಕಷ್ಟ. ಆ ಲೆಕ್ಕದಲ್ಲಿ ನೋಡಿದಾಗ ಇಡೀ ಭಾರತದೊಳಗೆ ಈ ಜಮ್ಮು ಕಾಶ್ಮೀರ ಹಿಮಾಲಯ ಬಿಟ್ರೆ ಎಲ್ಲ ಒಂದು ವಾತಾವರಣಕ್ಕೂ ಸೆಟ್ ಆಗುವಂಥದ್ದು ಬೀಟಲ್ ಒಂದ. ಮತ್ತು ಅಗದಿ ಹಾಲು ಜಾಸ್ತಿ ಕೊಡ್ತೈತಿ, 2 ಮರಿ ಕೊಡ್ತೈತಿ, ಆಮೇಲೆ ವೇಟ್ಗೆ ಚೆನ್ನಾಗಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಆಮೇಲೆ ಇನ್ನೊಂದು ಕರ್ನಾಟಕದೊಳಗೆ ಅದು ಯಾಕೆ ಇನ್ನೂ ನಮ್ಗೆ ಅಡಾಪ್ಟ್ ಆಗ್ತೈತಿ ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮಲ್ಲಿರುವಂಥ ನಾಟಿ ತಳಿ, ಅದಕ್ಕೆ ಉಸ್ಮಾನಾಬಾದಿ ತಳಿ ಅಂತೀವಿ, ಆ ನಾಟಿಗೆ ಹೇಳಿ ಮಾಡಿಸಿದಂಗೆ ಇದು ಕ್ರಾಸ್ ಮಾಡೋಕೆ. ಯಾಕಂದ್ರೆ ಅದು ಬ್ಲ್ಯಾಕ್ ಇರ್ತೈತಿ, ಇದು ಬ್ಲ್ಯಾಕ್ ಇರ್ತೈತಿ. ಇದು ನೋಡಿದ್ರೆ ಸಿಂಗಲ್ ಎಲ್ವು, ಇದು ನಮ್ದು ಉಸ್ಮಾನಾಬಾದಿ, ನಾವು ನಾಟಿ ಅಂತೀವಿ, ಅದಕ್ಕೆ ಜವಾರಿ ಆಡ್ ಅಂತೀವಿ ನಾವು. ಆದ್ರೆ ಅದು ಇಲ್ಲೇ ಸೊಲ್ಲಾಪುರ ಜಿಲ್ಲೆ ಉಸ್ಮಾನಾಬಾದ್ ಅಂತ ಒಂದು ಇದರಿಂದ. ಈಗ ನಮ್ದು ಎಕ್ಸಾಂಪಲ್ ಮುದೋಳ್ ನಾಯಿ ತಳಿ ಯಾವ ಥರ ಐತಿ ಹಂಗೆ, ಮತ್ತು ಕರ್ನಾಟಕದ ಬನ್ನೂರು ಫೇಮಸ್ ತಳಿಗಳ ಆಯ್ಕೆ ಹೆಂಗೆ ಕಾಣ್ತೀವಿ ಆ ಥರ ಉಸ್ಮಾನಾಬಾದಿ ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಜಿಲ್ಲೆ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಇಲ್ಲ, ನಾವು ನಾಟಿ ಜವಾರಿನ ಅಂತೀವಿ ಆಡಿಗೆ. ಉಸ್ಮಾನಾಬಾದಿ ಆ್ಯಕ್ಚುಲಿ ಉಸ್ಮಾನಾಬಾದಿ ಆಡೋದು ಸರ್. ಮುಖ್ಯವಾಗಿ ಅಂದ್ರೆ ಈಗ ನಾವು ಬಿಟೆಲ್ ಅಂದ್ರಿ ಸರ್ ನೀವು ರೀ, ಅಂದ್ರೆ ಅದು ನಾವು ದಕ್ಷಿಣ ಕರ್ನಾಟಕ ಕಡೆನೇ ಹೆಚ್ಚು ಸಾಕಾಣಿಕೆ ಮಾಡತ್ತಾರೆ. ಬಟ್ ಉತ್ತರ ಕರ್ನಾಟಕ ಕಡೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳತ್ತೆ ಭಾಳಷ್ಟು ಜನ ಅಂತಾರಲ್ರಿ. ಕರೆಕ್ಟ್ ಸರ್. ಈಗ ಏನಾಗುತ್ತೆ, ನಾವು ಪಂಜಾಬ್, ಲುಧಿಯಾನ, ಬಂಟಂಡ, ಅಮೃತ್ಸರ್ ಅಲ್ಲಿಂದ ತಂದು ಇಲ್ಲಿಗೆ ಇದು ಮಾಡೋದಂದ್ರೆ ಒಂದು 2500-3000 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ತಂದು ಈ ವೆದರ್ ಹೊಂದಾಣಿಕೆ ಮಾಡೋದು ಕಷ್ಟ. ಬಟ್ ನಾವು ಯಾವ ಥರ ಅಲ್ಲಿ ಅನುಸರಿಸ್ತೀವಿ ಅನ್ನೋದನ್ನು ಜವಾಬ್ದಾರಿ ಇರ್ತೈತಿ ಅಥವಾ ಮೇಂಟೆನೆನ್ಸ್ ಇರಲಿ, ಅದ್ರ ಮೇಲೆ ಡಿಪೆಂಡ್. ಈಗ ಒಂದಷ್ಟು ಜನ ಏನು ಮಾಡ್ತಾರಂತಂದ್ರೆ, ಸರ ನೇರವಾಗಿ ಅಲ್ಲಿ ಗಾಡಿ ತುಂಬ್ತಾರೆ, ಎಲ್ಲೂ ಸೆಂಟರ್ ಸ್ಟಾಪ್ ಮಾಡೋದಿಲ್ಲ, ಸಡನ್ಲಿ ಬಂದ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಈಗ ನೀವು ದನದ ಪೇಟೆಗೆ ಹೋದ್ರೆ ಎಮ್ಮಿ ತೊಗೊಂಡ್ಮೇಲೆ ನಾವ್ಯಾರೋ ನೀವ್ಯಾರೋ. ಆದ್ರೆ ಈ ಕುರಿ ಅಥವಾ ಆಡು ಸಾಗಾಣಿಕೆ ಒಳಗೆ ಯಾವಾಗ ನಮ್ಮ ಕಡೆ ತಗೋತಿರಲ್ಲ ಅವಾಗ ರಿಲೇಷನ್ ರೀಬಿಲ್ಡ್ ಆಗತ್ತೆ. ಇಲ್ಲಿ ಒಂದ್ಸಲ ತೊಗೊಂಡ್ರೆ ನಾವ್ಯಾರು ನೀವ್ಯಾರು ಬಿಡಾಕ್ ಬರೋದಿಲ್ಲ. ಸಪೋಸ್ ಈಗ ಎಕ್ಸಾಂಪಲ್, ನೀವು ನನ್ನ ಹತ್ರ ಬೀಟಲ್ ಹೋದ್ರಿ, ತೊಗೊಂಡ್ಮೇಲೆ ಮರಿಗೆ ಅಥವಾ ಯಾವ್ದಾರ ಒಂದು ನನಗೆ ಮತ್ತೆ ಕೇಳ್ತೀರಿ ನೀವು ಹೊಳ್ಳಿ. ಸೊ ಅಥವಾ ಮಾರ್ಕೆಟ್ ಕರ ಕೇಳ್ತೀರಿ. ಈ ಥರ ಅದ ನೀವು ಪೇಟೆ ಒಳಗೆ ತೊಗೊಂಡ್ರೆ ನಾವ್ಯಾರು ನೀವ್ಯಾರ. ನೀವು ತೊಗೊಂಡ್ಮೇಲೆ ನೀ ದುಡ್ಡು ಕೊಟ್ಟಿದ್ದಿ, ನಾನೀಗ ಆಡು ಮೇಕೆ ಕೊಟ್ಟನಿ, ಕ್ಲೋಸ್, ವ್ಯವಹಾರ ಬಂದ. ಆ ಥರ ಮಾಡ್ಯಾರ. ಏನಾಗ್ಯಾವ್ರಿ, ಎಷ್ಟೋ ಜನ ಅಲ್ಲಿಂದ ತರ್ತಾರು, ವ್ಯಾಕ್ಸಿನೇಷನ್ ಆಗಿರೋದಿಲ್ಲ, ಸುಳ್ಳ ಎಲ್ಲ ನಾವು ಮಾಡಿದೀವಿ ಅಂತಾರು. ಕೊಟ್ಟ ಮೇಲೆ ನಮಗೆ ಮುಂದಿನ ಏನು ಗ್ಯಾರಂಟಿ ಇಲ್ಲ ಅಂತ ಕೊಟ್ಬಿಡ್ತಾರೆ. ಸರ್ ನಂದು ಹಂಗಲ್ಲ. ನಾವೇನು ಮಾಡ್ತೀವಿ, ಪಂಜಾಬ್ಗೆ ಅಲ್ಲೇ ಹೋಗಿ 15-20 ದಿನ ಅಲ್ಲೇ ಸ್ಟೇ ಮಾಡಿ ತೊಗೊಂಡು ಒಂದು ಆಡಿಗೆ 1000 ರೂಪಾಯಿ ಕೊಡ್ತೀವಿ ಏಜೆಂಟ್ ಕೊಟ್ಟು, ಅವ ಮೇಂಟೈನ್ ಮಾಡಿ ಅವನ ಕಡೆ ಒಂದು ಕಡೆ ಸ್ಟಾಕ್ ಮಾಡಿ ಅಲ್ಲೇ ಒಂದು 2-3 ವ್ಯಾಕ್ಸಿನೇಷನ್ ಮಾಡಿ. ಸರ್ ಅಲ್ಲಿಂದ ಸ್ವತಃ ಗಾಡಿ ಒಳಗೆ ನಾನಾ ಬಂದು 3-4 ದಿನ ಬೇಕು. ಫಸ್ಟ್ ನಾವು ಪಂಜಾಬಿಂದ ರಾಜಸ್ಥಾನ ಸ್ಟೇ ಮಾಡ್ತೀವಿ. ಸೊ ಅಲ್ಲಿಂದ ಮಧ್ಯಪ್ರದೇಶದೊಳಗೆ ಒಂದಿನ ಸ್ಟೇ ಮಾಡ್ತೀವಿ. ಅಲ್ಲಿಂದ ಮಹಾರಾಷ್ಟ್ರ ಧುಳೆ ಅಂತೇಳಿ ಅಲ್ಲೊಂದಿನ ಸ್ಟೇ ಮಾಡ್ತೀವಿ. ಧುಳೆಯಿಂದ ನೇರವಾಗಿ ಕರ್ನಾಟಕ ಬಂದ್ಬಿಡ್ತೀವಿ. ಸೊ ಈಗ ಈ ಎಲ್ಲ ಜರ್ನಿ ಒಳಗೆ ನಾವು ಮುಂದೆ ನಿಂತ ಅವಕ್ಕೆ ಊಟದ್ದಾಗಿರ್ಬೋದು, ನೀರಾಗಿರ್ಬೋದು ವ್ಯವಸ್ಥೆ ಅಂದ್ರೆ ಕಂಪಲ್ಸರಿ ಒಂದು 5-6 ತಾಸು ಸ್ಟೇ ಮಾಡ್ಬೇಕು ನಮಗೆ. ಅಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ತಾವ. ಅದನ್ನ ತರ್ತಂದ ಸರ್ ನಮ್ಮಲ್ಲಿ ಮತ್ತೆ 21 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಹೆಂಗೆ ಮಾಡಬೇಕು ಸರ್? ಅಲ್ಲಿ ಬರೋತ್ನಾಗ ಅಲ್ಲಿ ಇರುವಂಥ ಹರಿಪತ್ತಿ, ಬನ್ನಿ ತಪ್ಪಲಾಗಿರ್ಬೋದು, ಶೇಂಗಾದ ಹೊಟ್ಟಾಗಿರ್ಬೋದು. ಶೇಂಗಾದ ಹೊಟ್ಟು ನಮ್ಮಲ್ಲಿ ಸಿಗುತ್ತೆ, ಬನ್ನಿ ತಪ್ಪಲು ನಮ್ಗೆ ಸಿಗೋದಿಲ್ಲ. ಆಮೇಲೆ ಕೈ ತಿಂಡಿ ಎಲ್ಲ ಇರ್ತೈತಿ. ಆ ಬನ್ನಿ ತಪ್ಪಲ ಒಂದು ಟನ್ಗೆ 36,000 ರೂಪಾಯಿ ಐತ್ರಿ. ಸೊ ಬರಬೇಕಾದ್ರೆ ಈ 21 ದಿನೊಳಗೆ 10-11 ದಿನ ಮೇಂಟೈನ್ ಆಗುವಷ್ಟು ಅಲ್ಲಿ ಬನ್ನಿ ತಪ್ಪಲ ತರ್ತೀವಿ. ತಂದ ಸರ್ ಕಂಪಲ್ಸರಿ 10 ದಿನದವರೆಗೆ ಅದಮೇ ಅವ್ರು ಅಲ್ಲಿದನ್ನ ಫುಡ್ ಮೇಂಟೈನ್ ಮಾಡ್ತೀವಿ. 10 ದಿನ ಆದಮೇಲೆ ಒಂದು ಒಪ್ಪತ್ತು ನಮ್ಮದು, ಒಂದು ಒಪ್ಪತ್ತು ಇಲ್ಲಿದು, ಒಂದು ಒಪ್ಪತ್ತು ಅಲ್ಲಿದು. ಸೊ ಈ ಥರ ಮಾಡಿ
ಕರೆಕ್ಟ್ 21 ದಿನಕ್ಕೆ ಸೆಟ್ ಮಾಡಿ ಅವಕ್ಕೆ ಇಲ್ಲಿ ಬಂದ್ಮೇಲೆ ಮತ್ತೆ ಯಾವ ವ್ಯಾಕ್ಸಿನೇಷನ್ ಮಾಡಬೇಕು, ಡಿವಾರ್ಮಿಂಗ್ ಮಾಡಬೇಕು, ಎಲ್ಲವನ್ನ ಮಾಡಿ ಸರಿ ಮಾಡಿ ಈ ನಮ್ಮ ವಾತಾವರಣಕ್ಕೆ ಸೆಟ್ ಆದ್ಮೇಲೆ ನಾವು ಕೊಡ್ತೀವಿ. ನೀವು ಅಂದಿರಲ್ಲ ಈಗ ಬೇರೆದವ್ರು ಸೆಟ್ ಆಗುದಿಲ್ಲ ಅಂತೇಳಿ. ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರು ಕೊಟ್ಟ ಹಿಂಗ್ ದುಡ್ಡು ಕೊಟ್ಟು ತೊಗೊಂಡು ಹೋಗ್ಬಿಡ್ತಾರೆ, ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತಾರೆ. ಆ ಉದ್ದೇಶಕ್ಕಾಗಿ ಅಂತಲ್ಲಿ ಮಾತ್ರ ಮೇಕಲ್ ತಡೆಯೋದಿಲ್ಲ ಸರ್. ನಮ್ಮಲ್ಲಿ ಇಲ್ಲಿವರೆಗೂ ಭಾಳ ಜನ ಹೋದಾರ, ಒಂದು ಕಂಪ್ಲೇಂಟ್ ಕೂಡ ಇಲ್ಲ. ಸೊ ಆ ಥರ ನಾವು ಮೇಂಟೈನ್ ಮಾಡಿದ್ದೀವಿ. ಹಿಂಗಿರೋದ್ರಿಂದ ನಾವು ನಮ್ಮಲ್ಲೇ ಬರೀ ನಮ್ಮಲ್ಲೇ ಅಂತ ಹೇಳಿದೆ. ಬಟ್ ಇನ್ನೊಂದು ನಿಮ್ಮ ಆಯ್ಕೆ ಹೆಂಗಿರುತ್ತೋ ನಿಮ್ಮ ಡಿಪೆಂಡ್ ಬಿಟ್ಟದ್ದು. ಸೊ ಹೀಗಾಗಿ ತಳಿ ಆಯ್ಕೆ ಅನ್ನೋದ್ರೊಳಗೆ ನಾವು ಭಾಳ ಇಂಪಾರ್ಟೆಂಟ್ ಮೇನ್ ನಿಮ್ದು 7 ಬೀಳು ಇದ್ರೊಳಗೆ ಇದ್ದಿರುತ್ತೆ. ಸೊ ಆ ನಿಟ್ಟಿನೊಳಗೆ ಬೀಟಲ್ ತರಬೇಕು. ಬೀಟಲ್ ತಂದಾದ್ಮೇಲೆ ಈ ಕಂಪ್ಯಾರಿಸನ್ ಹೇಳ್ದಂಗೆ ಲೋಕಲ್ 100 ಮೇಕೆ ಹಾಕಿದ್ರೆ ಬೀಟಲ್ 20 ಮೇಕೆ, 20 ಮೇಕೆ ಒಳಗೆ 100ರಷ್ಟು ಲಾಭ ತೆಗಿಬೋದು. ಒಂದು ಈ 80 ಉಳಿದಂಥ ಉಸ್ಮಾನದಿ 80 ಮೇಂಟೈನ್ ಕಾಸ್ಟ್ ಉಳಿತೈತಿ ನಿಮಗೆ. ಎಕ್ಸಾಂಪಲ್ ಈಗ 100 ಉಸ್ಮಾನಾಬಾದ್ ಇದಾವ, 2 ಮರಿ ಹಿಡ್ಕೋರಿ. ನಿಮ್ಮಲ್ಲಿ ಮರಿ ಜವಾರಿ ಒಂದು ಬೀಡಿಗೆ 2 ಮರಿ ಕೊಡ್ತೈತ್ರಿ, ಇನ್ನೊಂದು ಬೀಡಿಗೆ 2 ಮರಿ ಕೊಡ್ತೈತಿ. 4 ಮರಿಗಳ ತೂಕ ನೀವು 6 ತಿಂಗಳು ಮೇಯಿಸಿದ್ರೆ 5 ರಿಂದ 7-8 ಸಾವಿರ ರೂಪಾಯಿ ಲಾಸ್ಟ್. ಬೇಡ ನೀವು ಅಂದಾಜು ಒಂದು 5,000 ಹಿಡ್ಕೋರಿ. ಒಂದು 3-4 ತಿಂಗಳು ಮೇಯಿಸಿದ್ವು 5,000 ಹಿಡಿದ್ರು ಕೂಡ ಎಷ್ಟತ್ರಿ? 100ಕ್ಕೆ 400 ಮರಿ ಬಂದ್ರಿ. ಒಂದ್ಸಲ 2 ಹಾಕಿದ್ರೆ. ಬಟ್ ಈ 400ರಾಗ ಒಂದು 100 ಸತ್ತ ಕೆಟ್ಟ ಉಳಿದ್ರು 300 ಒಳಗೆ ಹಾಕಿದ್ರು ಕೂಡ ನಿಮ್ಗೆ 5,000ದಂಗೆ ಎಷ್ಟಾತ್ರಿ ಅಂದಾಜು ಒಂದು ಅಷ್ಟಾದಾಗ. ಆಮೇಲೆ ಈ ಬೀಟಲ್ ರೀ 20 ಮೇಕೆ ಹಾಕ್ತೀವಿ. 20 ಮೇಕೆಗೆ ಇದು ಕೂಡ 5 ದಿನಕ್ಕೆ ಮರಿ ಕೊಡುತ್ತೆ. ಜೊತೆಗೆ ವರ್ಷದಾಗೆ 12 ತಿಂಗಳದಾಗ 2 ಸಲ ಅಂತಾರೆ, ತಪ್ಪದು. ವರ್ಷಕ್ಕೆ 2 ಸಲ ಅಲ್ಲ, 15 ತಿಂಗಳಿಗೆ 2 ಸಲ ಮರಿ ಕೊಡ್ತೀವಿ. 2 ಮರಿ ಹಾಕಿದ್ರೆ ಸರ್ ಇದು ಸರಾಸರಿ ಒಂದು 4 ತಿಂಗಳು ಮೇಯಿಸಿದ್ರೆ 18 ರಿಂದ 20 ಸಾವಿರಕ್ಕೆ ಸೇಲ್ ಆಗುತ್ತೆ ಬೀಟಲ್, ಪ್ಯೂರ್ ಬೀಟಲ್. ಅದಕ್ಕೆ ಇದಕ್ಕೂ ಕಂಪ್ಯಾರಿಸನ್. ಈಗ ಇಲ್ಲಿ ನೀವು 2 ಮರಿಗೆ 14,000 ತಗೊಳ್ತೀರಿ, ಇಲ್ಲಿ 1 ಮರಿಗೆ 20,000 ತಗೊಳ್ತಾ ಇದ್ರಿ. ಹಿಂಗ ವರ್ಷದಾಗ 2 ಸಲ 4 ಮರಿಗೆ ಎಟ್ಟಾತ್ರಿ? 20,000ದಂಗೆ ಇದ್ರು 4 ಮರಿಗೆ 80,000. ಇಲ್ಲಿ 14, ಒಮ್ಮೆ 2 ಸಲಕ್ಕೆ 7-7-14, ಇನ್ನೊಂದು ಸಲಕ್ಕೆ 7-7-14. ಇಲ್ಲಿ 1 ಆಡಿಂದ್ರೆ ನಿಮ್ಗೆ 28,000 ಲಾಭ ಬರತೈತಿ. ಬೀಟಲ್ 1 ಆಡಿಂದ್ರೆ ಇಲ್ಲಿ ನಿಮ್ಗೆ 80,000 ಲಾಭ ಬರತೈತಿ. ಅದಕ್ಕೆ ನಾ ಹೇಳೋದು ಇದೊಂದು ಕಂಪ್ಯಾರಿಸನ್ ಇಷ್ಟ ಅರ್ಥ ಮಾಡ್ಕೊಡ್ರಿ. ಇನ್ನು 150 ಸಾಕಿದ್ರೆ ಎಷ್ಟಾಕತ್ತಂತೆ ಈ ಥರ ತಳಿ ಆಯ್ಕೆ ಮಾಡಬೇಕು. ಇನ್ನು ನಾರಿ ಸುವರ್ಣ ಅಂತ ಬಂದಾಗ ನಾರಿ ಸುವರ್ಣ ಇಲ್ಲೇ ಪಲ್ಟನ್ ಮಹಾರಾಷ್ಟ್ರದ್ದು. ಈ ಲೋಕಲ್ದವ್ರು ಈ ಎಳಗ ಜವಾರಿ ಅಂತಾರೆ. ಎಳಗ ಅಮ್ಮಿನಗಡೆ ಎಳಗಾಗಿರ್ಬೋದು, ಕೆಂಗೂರಿ ಆಗಿರ್ಬೋದು, ಯಾವುದು ಜವಾರಿ ಅಲ್ಲಿದೆ. ಇದು ಪ್ಯೂರ್ ಹೈಬ್ರಿಡ್ ಇದೆ. ಕಳೆದ 15-20 ವರ್ಷದ ಹಿಂದ್ಗಡೆ ನಮ್ಮ ಹಿರಿಯರು ಉಣ್ಣಿ ಕಟ್ ಮಾಡೋದು ಬೇಸರಾಗಣ ಅಥವಾ ಇಳುವರಿ ಸ್ವಲ್ಪ ಕಡಿಮೆ ಬರೋಣ ಏನು ಮಾಡಿದ್ರು, ಎಳಗ ಅನ್ನುವಂಥ ಟಗರನ್ನ ತಂದು ಕ್ರಾಸ್ ಮಾಡಿ ಇವತ್ತು ತನ್ನ ಮೂಲತನ ಎಲ್ಲ ಕಳ್ಕೊಂಡು ಇವತ್ತು ಇಡೀ ಇರುವಂಥ ಕುರಿಗಳು ಕರ್ನಾಟಕದಾಗ ಒಂದು 2 ಕೋಟಿ ಕುರಿ ಇದ್ರೆ ಎಲ್ಲ ಕೂಡ ಇವತ್ತು ಹೈಬ್ರಿಡೇ ಕನ್ವರ್ಟ್ ಆಗಿದಾವೆ. ಪ್ಯೂರ್ ಜವಾರಿ ಅಂದ್ರೆ ಅವು ಈ ಕಾದಾಟಕ್ಕೆ ಏನು ಬಿಡ್ತೀವಲ್ಲ, ಡೆಕ್ಕನಿ ಅಂತಾರಲ್ಲ, ಆ ತಳಿ ಮಾತ್ರ ಪ್ಯೂರ್ ಜವಾರಿ. ಸೊ ಇದಕ್ಕೂ ಕಂಪ್ಯಾರಿಸನ್. ಈಗ ಈ ಕೆಂಗೂರಿ ಎಳಗೈತಿ, ಇದು ವರ್ಷಕ್ಕೆ 1 ಮರಿ ಕೊಡೋದು, ಅಂದ್ರೆ 5 ತಿಂಗಳು 5 ದಿನಕ್ಕೆ 1 ಮರಿ ಕೊಡ್ತೈತಿ. ಬಟ್ ಇಲ್ಲಿ ಸಮಸ್ಯೆಗಳು ಏನಾಗ್ತಾವ ಅಂತಂದ್ರೆ 18 ತಿಂಗಳು 2 ಸಲ ಮರಿ ಕೊಡ್ತೈತಿ. ಇಲ್ಲಿ ನಮ್ಮ ಕುರಿಗಾರ ಏನು ತಪ್ಪು ಮಾಡ್ತಾರ ಅಂತಂದ್ರೆ, ನಾನು ನೇರವಾಗಿ ಹೇಳ್ಬೋದು. ಈ ಉದ್ದೇಶ ಯಾಕೆ ಹೇಳತ್ತೇನಪ್ಪ ಅಂತಂದ್ರೆ, ನಾವು ರಗಡ್ ಸಲ ತಿದ್ಕೋರಿ ಹಿಂಗೆ ಈ ಥರ ಸ್ವಲ್ಪ ಬದಲಾವಣೆ ಆಗಲಿ ಅಂತ ಹೇಳಕ್ ಹೋದ್ರೆ ಅವ್ರಂತಾರು ಎಷ್ಟೋ ಜನ ನನ್ನ ಜೊತೆ ಕಾಂಪಿಟೇಷನ್ ಮಾಡಿ ಹೋದವರು ಇದ್ದಾರೆ. ಏನು ಸಮಸ್ಯೆಗಳಾಗತ್ತಂದ್ರೆ ಲೋಕಲ್ 100 ಕುರಿಗೆ 100 ಮರಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ 100 ಕುರಿ ಒಳಗೆ ಇಲ್ಲಿ ಸತ್ತ ಕೆಟ್ಟ ಒಂದು 30 ಮರಿ ಸತ್ತ 70 ಮರಿ ಬರ್ತಾವ. 70 ಮರಿ ಅಂದಾಜು ನೀವು 6 ತಿಂಗಳು ಮೇಯಿಸಿದ್ರೆ 10,000 ರೂಪಾಯಿ ಮಾರ್ತಾವ. 6 ತಿಂಗಳು ಮರಿ 10,000 ಆದ್ರೆ 70 ಮರಿ 7 ಲಕ್ಷ ಆತ್ರಿ. ಈ 70 100 ಮರಿ ಯಾಕೆ ಬರಲಿಲ್ಲ? 100ಕ್ಕೆ 100 ಬರ್ಬೋದಾಗಿತ್ತಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ನಮ್ಮ ಕುರಿಗಾರು 5 ತಪ್ಪು ಮಾಡ್ತಾರೆ. ಏನಂತಂದ್ರೆ ಒಂದು 100 ಕುರಿ ಇರ್ತಾವ, 1 ಟಗರ ಬಿಡ್ತಾರೆ. ಒಂದು 100 ಕುರಿ 1 ಟಗರ್ ಮೇಂಟೈನ್ ಆಗ್ಬೋದಾ? ಆಗುದಿಲ್ಲ. ಇಲ್ಲಿ ಸರಿಯಾಗಿ 20 ರಿಂದ 25 ಕುರಿ 1 ಟಗರ ಬೇಕ್ರಿ. ಹಂಗಾದ್ರೆ 100 ಕುರಿಗೆ 8 ಟಗರ್ ಬೇಕ್ರಿ, 5 ಅಥವಾ 4 ಟಗರ್ ಬೇಕ್ರಿ. ಏನಾಕೈತ್ರಿ, 100 ಕುರಿಗೆ 1 ಟಗರ್ ಇರೋದ್ರಿಂದ ಅಲ್ಲಿ 18 ರಿಂದ 20 ದಿನಕ್ಕೆ ಇವಕ್ಕೂ ಋತುಚಕ್ರ ಇರ್ತೈತಿ, ಕುರಿಗೆ ರೀಸೈಕ್ಲಿಂಗ್ ಆಗ್ತಿರ್ತೈತಿ. ಅಂತ ಸಂದರ್ಭದೊಳಗೆ 18 ರಿಂದ 21 ದಿನಕ್ಕೆ ಕುರಿ ಎಲ್ಲ ಹೀಟಿಗೆ ಬಂದಾಗ ನೀವು ಸರಾಸರಿ 100 ಕುರಿ ಇದ್ರೆ 5 ಕುರಿ ಹೀಟಿಗೆ ಬರ್ತಾವ್ರಿ. ದಿನ 5 ಕುರಿ ಬರತಾವ್ರಿ. ಯಾಕಂದ್ರೆ ಟಗರ್ ಒಂದೇ ಇರ್ತೈತಿ, ಇಲ್ಲಿ ಮೇಂಟೆನ್ಸ್ ಆಗುದಿಲ್ಲ. ಅಂತ ಸಂದರ್ಭದೊಳಗ ಒಂದೇದ್ ಮಾತ್ರ ಸಕ್ಸಸ್ ಆಗುತ್ತೆ, 100% ಆಗುತ್ತೆ. ಇನ್ನು 2ನೇದು 50-50. ಇವು 3 ಪೇಲರ್ ಇವು. ನಮ್ಮಲ್ಲಿ 100 ಕುರಿಗೆ 100 ಮರಿ ಬರ್ಲಾರ್ಕ್ ಇದು ಒಂದು ಕಾರಣ. ಸಪೋಸ್ ಅಲ್ಲಿ
5 ಟಗರ್ ಇದ್ದು ಅಂದ್ರೆ 5 ಕ್ರಾಸ್ ಅಕ್ಕವು, ಸರಿಯಾಗಿ ನಿಮ್ಗೆ ಇಳುವರಿ ಬರ್ತೈತಿ. ಇನ್ನು ಎರಡನೇದ್ರಿ, ಈ ಕುರಿಗಳ ಜೀವಿತಾವಧಿ ಬಂದು 12ರಿಂದ 13 ವರ್ಷ. 12ರಿಂದ 13 ವರ್ಷ ಆದ್ರೆ ಇವ್ರು ಏನು ಮಾಡಿಬಿಡ್ತಾರೋ, ಟಗರ್ ಚಂದ ಐತೆ ಅಂತೇಳಿ 6ರಿಂದ 8 ವರ್ಷ ಒಂದೇ ಟಗರ ಬಿಡ್ತಾರೆ. ಇದನ್ನ ನಾನು ಕೇಳೋದಲ್ಲ, ನೀವು ನೇರವಾಗಿ ಬೇಕಾದ್ರೆ ನಿಮ್ಮ ಲೋಕಲ್ ಇರುವಂಥ ಕುರಿಯಾರು ಹೋಗಿ ನೋಡ್ರಿ, ಈ ತಪ್ಪನ್ನು ಮಾಡ್ತಾರೆ. ಈಗಲೂ ಮಾಡ್ತಾ ಇದ್ದಾರೆ ಅವ್ರು. ಇಲ್ಲಿ ಏನು ಮಾಡ್ಬಿಡ್ತಾರ್ರಿ, ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ನಮ್ಮ ಮನುಷ್ಯರೊಳಗೆ ರಿಲೇಷನ್ದಾಗ ಮ್ಯಾರೇಜ್ ಆಗ್ಬಾರ್ದು ಅಂತಾರ್ರಿ. ಯಾಕಂತಾರ್ರಿ, ಒಂದು ಅಂಗವಿಕಲತೆ, ಬುದ್ಧಿಮಾಂದ್ಯ ಮಕ್ಕಳು ಹುಡ್ತಾವು, ರಗತ ಒಂದ್ ಆಕೈತಿ ಅಂತಾರೆ, ಇನ್ ಬ್ರೀಡ್ ಅಂತಾರ. ಸೊ ಈ ತರ ಆಕೈತಿ ಅಂತ ಹೇಳ್ತಾರೆ. ಹಂಗ ಕುರಿಯೊಳಗೂ ಆಕೈತ್ರಿ. ಇವರು 6ರಿಂದ 8 ವರ್ಷ ಒಂದು ಟಗರ ಬಿಟ್ರಂತಂದ್ರೆ ಹುಟ್ಟಿದ ತನ್ನ ಮಗಳಿಗೂ ಹೊಳ್ಳಿ ಇದ ಟಗರ ಬಿಡ್ತಾರ, ಮೊಮ್ಮಗಳಿಗೂ ಇದನ್ನ ಬಿಡ್ತಾರ, ಗಿರಿಮಮ್ಮಗಳಿಗೂ ಇದನ್ನ ಬಿಡ್ತಾರ. ಈ ತರ ಆಗೋದ್ರಿಂದ ಒಂದ್ ಟಗರನ್ನ ನಾವು ಸರಾಸರಿ ಒಂದು 5-6 ವರ್ಷ ಮಾಡೋದ್ರಿಂದ ಹುಟ್ಟುವಂತ ತಳಿ ಎಲ್ಲ ಇವ್ರದೇ ಇರ್ತೈತಿ. ಈ ಟಗರಿಂದ ಇರೋದ್ರಿಂದ ನಮಗಲ್ಲಿ ಮೂಲ ರಕ್ತ ಸಂಬಂಧ ಒಂದಾಗಿ ರೋಗದ ಲಕ್ಷಣ ಜಾಸ್ತಿ ಬರ್ತೈತಿ, ಕಂದ್ ಹಾಕ್ತಾವು, ಇಳುವರಿ ಬರೋದಿಲ್ಲ. ಇದು 2ನೇ ಕಾರಣ. ಇನ್ನು 3ನೇದ್ರಿ, ಈ ಸಂಚಾರಿ ಕುರಿಗಾರಿಗೆ ಸರಿಯಾದ ವಾತಾವರಣ ಮೇಂಟೈನ್ ಮಾಡಕ್ ಆಗುದಿಲ್ಲ, ಆಮೇಲೆ ಸರಿಯಾದ ನೀರು ಮೇಂಟೈನ್ ಮಾಡಕ್ ಆಗುದಿಲ್ಲ, ಸರಿಯಾದ ಆಹಾರ ಮೇಂಟೈನ್ ಮಾಡಕ್ ಆಗುದಿಲ್ಲ. ಈ ಎಲ್ಲಾ 5 ಸಮಸ್ಯೆಗಳಿಂದ ನಮಗ 100ಕ್ಕೆ 100 ಮರಿ ಬರುದಿಲ್ಲ. ಎಷ್ಟು ಬರ್ತಾವ್ರಿ? 70 ಮರಿ ಬರ್ತಾವ. ಇನ್ನು 70 ಮರಿ ನೀವು ಭಾಳ ಚಂದ ಮೇಸಿರಿ ಅಂದ್ರೆ 10,000 ಮಾರ್ತಾವ, 7 ಲಕ್ಷ ಆತ. ಇನ್ನು ಅಪ್ಪಾರ ಇಟ್ಟು ಬಿಡ್ರಿ. ಇನ್ನು ನಾರಿ ಸುವರ್ಣಕ್ಕೆ ಬರೋಣ. ಸರ್, ನಾರಿ ಸುವರ್ಣ ಸರಾಸರಿ 100 ಕುರಿ ಇದ್ರೆ 60 ಕುರಿ 2 ಕೊಡ್ತಾವ, 30 ಕುರಿ 3 ಕೊಡ್ತಾವ, 10 ಕುರಿ 1 ಹಾಕ್ಬೋದು, 4 ಹಾಕ್ಬೋದು. ಸರಾಸರಿ 3 ಬಿಡ್ರಿ, ನಮಗ್ ಬೇಡ, 2 ಹಿಡ್ಕೊಂಡ್ಬಿಡ್ರಿ. ಇಲ್ಲಿ ಕೂಡ 15 ತಿಂಗಳಿಗೆ 2 ಸಲ ಮರಿ ಕೊಟ್ರ 100 ಕುರಿಗೆ 100-200, ಒಮ್ಮೆ 200, 400 ಮರಿ ಬರ್ತಾವು. 400ರಾಗ ನಾ 2 ಹಿಡ್ದೇನೆ, ಮತ್ತೆ ನಿಮಗೆ 3-4 ಸತ್ತದು 3 ಅದು ತೆಗೆದು ಬಿಡ್ರೋ, ಬ್ಯಾಡ್ ನಮಗೆ. ಬರೀ 2 ಸರಾಸರಿ 2 ಹಿಡಿದ್ರು ಕೂಡ 400 ಮರಿ. ಅದು ಈ 400 ಮರಿ 6 ತಿಂಗಳ ಮೇಸುನು ನಮಗೆ ಜನ ಅಂತಾರ ನಾರಿ ಸುವರ್ಣಕ್ಕೆ ಸರಿಯಾದ ಮಾರ್ಕೆಟ್ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ ನಂಗೆ. ಆಯ್ತು, ಓಕೆ, ಮಾರ್ಕೆಟ್ ಇಲ್ಲಪ್ಪ, ನಿಮ್ಮ ಲೋಕಲ್ ಮಾರ್ಕೆಟ್ಗೆ ಹೋಗ್ಬಿಡ್ರಿ. ನಿಮ್ಮಲ್ಲಿ ಇರುವಂಥ ಮಾರ್ಕೆಟ್ಗೆ ಹೋಗ್ರಿ. ನಿಮಗೆ ಇವತ್ತ ಎಳಗ ಮರಿ 10,000 ಮಾರತೈತಿ ಅಂತ ತಿಳ್ಕೊರಿ. ಇತರ ಏಜ್ ಇದ್ದ ಇಷ್ಟ ಮೇಸಾತ್ರಿ, ಇಷ್ಟ ಟೈಮ್ ಆಗೈತಿ ಅಂತ ತಿಳ್ಕೊರಿ. 10,000 ನಾವು 5,000ದಂಗೆ ಮಾರೋಣ, ನಂಗೆ ಲಾಸ್ ಆಗೈತಿ ಅಂತ ತಿಳ್ಕೊಡ್ರಿ. ಇವತ್ತ ಎಳಗ ಕುರಿನ 4 ಅವು 6 ತಿಂಗಳ ಮೇಸಾತಾನು, 100 ಕುರಿನ ಮೇಸಾತಾನು, ಅವಾಗ 2 ಸಲ ಮರಿ ಬರ್ತೈತಿ. 18 ತಿಂಗಳಿಗೆ 2 ಸಲ ಮರಿ ಬರ್ತೈತಿ. 7 ಲಕ್ಷ 7 ಲಕ್ಷ 2 ಸಲ ಅಂದ್ರೆ ಒಂದೊಂದು ಮರಿಗೆ ಒಮ್ಮೆ 70 ಮರಿ, ಒಮ್ಮೆ 70 ಮರಿ ಬಂದ್ರೆ 140 ಮರಿಗೆ 14 ಲಕ್ಷ ಅಮೌಂಟ್ ಆತಾವಂತ. 2 ಸಲ ಮರಿ ಹಾಕಿದಾಗ. ಇಲ್ಲೂ ಕೂಡ ನಾರಿ ಸುವರ್ಣ 2 ಮರಿ ಕೊಡ್ತೈತಿ, 2 ಮರಿ ಕೊಡ್ತಾವು. ಇಲ್ಲಿ ಎಷ್ಟಾದ್ರು 400 ಮರಿ ಇದ್ದು ಅವ್ 10,000 ಮಾರತ್ತ, ನಾವು 5,000 ಮಾರ್ತೀವಿ. ನಮಗೆ ಮಾರ್ಕೆಟ್ ಸಿಕ್ಕಿಲ್ಪ. ಎಷ್ಟಾತ್ರಿ ಅಮೌಂಟ್? 20 ಲಕ್ಷ ಆತ್ರಿ. ಅಲ್ಲಿ 14 ಲಕ್ಷ ಹಚ್ಚೋ, 20 ಲಕ್ಷ ಹಚ್ಚ್ರಿ. ಬ್ಯಾಡ, ನಾವು ಕಾಂಪಿಟೇಷನ್ ಮಾಡಿ ಅವನ ಜೊತೆ 10,000ದಂಗ ಮಾರೋಣ್ರಿ. ಏಟಾತ್ರಿ ರೊಕ್ರಿ? 40 ಲಕ್ಷ ಆತ್ರಿ. ಇದು ಕಂಪ್ಯಾರಿಸನ್. ತಳಿ ಸಂವರ್ಧನೆಗೆ ಯಾಕೆ ನಾವು ಅದಲು ಬದಲು ಮಾಡಿ ಬೇರೆ ಬೇರೆ ತಳಿಗೆ ನಾವು ಯಾಕೆ ಬರ್ಬೇಕನ್ನೋ ಉದಾಹರಣೆ ಇದೆ. ಬರೀ ಮತ್ತೆ ನೀವು ಅನ್ಬೋದು ಜಗತ್ತಿನ ಕುರಿ ಸಾಕಾಣಿಕೆ ಭಾಳ ಜನ ಅದಾರ, ನಮ್ಮಲ್ಲಿ ಮಾರುತಿ ಮರಡಿ ಮೌರ್ಯ ಹತ್ರನೇ ಯಾಕೆ ಬರ್ಬೇಕು? ಇದ ಉದ್ದೇಶ. ಸೊ ಈ ಒಂದು ನಮ್ಮ ಸಂಶೋಧನೆ ಹೆಂಗಪ್ಪ ಅಂತಂದ್ರೆ, ನಾ ಬೆಳೆಯೋದ್ರ ಜೊತೆ ಈ ತಳಿಗಳ ನಾವು ಈಗ ಮೊದಲು ನಾರಿ ಸುವರ್ಣ 2-3 ಮರಿ ಹಾಕ್ತಿತ್ತು. 1 ತಿಂಗಳಾದ್ಮೇಲೆ ಹಾಲಿನ ಕೊರತೆ ಸ್ವಲ್ಪ ಎದ್ದು ಕಾಣ್ತಿತ್ತು. ಅದಕ್ಕೆ ನಾವು ಎಡಿಷನಲ್ ಆಗಿ ಹಾಲಿನ ಪೌಡ್ರ್ ಆಗಿರ್ಬೋದು, ಆಕಳ ಹಾಲಾದರೂ ಕೊಡ್ತಿದ್ವಿ. ಸೊ ಈಗ ಸಮಸ್ಯೆ ಏನಾಗತ್ತೈತಪ್ಪ ಅಂತಂದ್ರೆ, ಅದೊಂದು ಸಮಸ್ಯೆಗಳು ಆಗಬಾರ್ದು ಅನ್ನೋದಕ್ಕೆ ಕಳೆದ 2020ರಾಗ ನಾನು ಒಂದು ಡಾರ್ಪರ್ ಟಗರ್ ತಂದಿದ್ದೆ. 3 ಲಕ್ಷ ಕೊಟ್ಟು ಡಾರ್ಪರ್ ಟಗರ್ ತಂದಿನಿ. ಅದು ಕ್ರಾಸ್ ಮಾಡಿ F1 ಕ್ರಾಸ್ ಮಾಡಿದ್ದಕ್ಕೆ ಒಂದು 25 ಫೀಮೇಲ್ ಬಿದ್ದಾವ. ಅದನ್ನು ಮತ್ತೆ 2 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ಅದಾದ ನಂತರ ಈಗ ನನ್ನ ಹತ್ರ ಡಾರ್ಪರ್ ಬೇಕೊಂದು ಪ್ಯೂರ್ ಡಾರ್ಪರ್ ತಂದ್ರೆ ಇನ್ನು ಮುಂದೆ ಬರುವಂಥದ್ದು F3 F2 ಬರ್ತಾವ. F2 ಅಂತಂದ್ರೆ ಈಗ ಆಲ್ರೆಡಿ ನನ್ನ ಕಡೆ F1 ಒಂದು 100 kg ಅದಾವ, ಒಂದು 5-6 ಕುರಿ ಇದಾವೆ. ಸೊ ಅದಕ್ಕೆ ಇನ್ನು ಪ್ಯೂರ್ ನಾವು ಡಾರ್ಪರ್ ಮತ್ತೆ ತಂದುಬಿಟ್ರೆ ಮುಂದೆ ಹುಟ್ಟುವಂಥ F2 ಬರ್ತಾವೆ. ಅಲ್ಲಿ 75% ಡಾರ್ಪರ್ ಕನ್ವರ್ಟ್ ಆಗುತ್ತೆ, ಜೀನ್ಸ್ ಕನ್ವರ್ಟ್ ಆಗುತ್ತೆ. ಸೊ ಆ ತಳಿ ಸಾಕೋದ್ರಿಂದ ಒಂದೊಂದು ನೀವು ಕೇಳ್ಬೋದು, ಡಾರ್ಪರ್ ಅಂತ ಯೂಟ್ಯೂಬ್ದಾಗ ಹೊಡೀರಿ, ಒಂದೊಂದಕ್ಕೆ 4ರಿಂದ 5 ಲಕ್ಷ ರೇಟ್ ಐತಿ. ಬಟ್ ಅಟ್ಟು ಕೊಟ್ಟು ತಂದು ಸಾಕುವಂಥ ತಾಕತ್ ನಾನು ಒಂಥರ ಬಡವ. ಸೊ ಹೀಗಾಗಿ ಗಂಡನ ಒಂದು ತಂದ ನಾವು ಆಲ್ರೆಡಿ F1ಕ್ಕೆ ಬಂದೀವಿ. ಇನ್ನೊಂದು ತಂದ F2 F3ಗೆ ಬಂದ. ಸೊ ಇದನ್ನು ಮುಂದುವರ್ಸ್ಬೇಕು ಅಂದ್ಕೊಂಡೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಬಸವರಾಜ್ ನಾಯ್ಕ ಅನ್ನುವಂಥ ಯೂಟ್ಯೂಬ್ ಚಾನಲ್ ನೋಡ್ರಿ. ಜೊತೆಗೆ ನಂದು ಕೂಡ ಮೌರ್ಯ ಪಶುವೇದ ಅಕಾಡೆಮಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಐತಿ. ಆಮೇಲೆ ಮಾರುತಿ ಮರಡಿ ಮೌರ್ಯ ಅಂತೇಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಅದಾವ. ಸೊ ಅಲ್ಲಿ ಹೋಗಿ ನೋಡ್ರಿ. ನೀವು ಏನು ಮಾಡಬೇಡ್ರಿ, ಮೊದಲು ನೋಡ್ರಿ, ನಿಮಗೆ ಸರಿ ಅನ್ನಿಸಿದ್ರೆ ನಮ್ಮ ಹತ್ರ ಬರ್ರಿ.
ನಾವು ಹೇಳಿದ್ನಲ್ಲ ನಿಮ್ಗೆ ಏದಿಂದ ಜಡದುರ್ಗ ಕೈ ಹಿಡಿದು ಕರೆಸಿ ನಿಮ್ಗೆ ಕರ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮುಂದಿನ ವಿಡಿಯೋದಾಗ ಮತ್ತೆ ಏನಾದರೂ ಹೇಳ್ತೀವಿ. ಧನ್ಯವಾದ.